ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಕೆಲವೊಂದಿಷ್ಟು ಉಪಯೋಗಗಳನ್ನ ನಾವಿವಾಗ ನೋಡ್ತಾ ಹೋಗೋಣ. ಓಕೆ, ಉಪಯೋಗಗಳನ್ನ ನೋಡ್ತಾ ಹೋಗೋಣ. ಓಕೆ, ಯಾಕಂದ್ರೆ ಇವಾಗಿರೋ KA ನಲ್ಲಿ 4 ಆಪ್ಷನ್ಸ್ ನ ಬದಲಾಗಿ 5 ಆಪ್ಷನ್ಸ್ ಅನ್ನ ಇಟ್ಟಿದ್ದಾರೆ. ಸೊ ನೋ ಮೋರ್ ಕನ್ಫ್ಯೂಷನ್ಸ್ ಅಟ್ ಆಲ್. ಓಕೆ, ನೈಟ್ರೋಜನ್ ಅನಿಲ, ಮೊದಲನೇದಾಗಿ ನೈಟ್ರೋಜನ್ ಅನಿಲ ಇದನ್ನ ಎಣ್ಣೆ ಪದಾರ್ಥಗಳು ಮತ್ತೆ ಚಿಪ್ಸ್ ಉತ್ಕರ್ಷಣೆಗೊಳ್ಳೋದನ್ನ ತಡೆಗಟ್ಟುತ್ತೆ. ಅದಕ್ಕೋಸ್ಕರ ಈ ನೈಟ್ರೋಜನ್ ಅನಿಲವನ್ನ ಬಳಸ್ತಾರೆ. ಓಕೆ, ಅಂದ್ರೆ ಆಕ್ಸಿಡೈಸ್ ಆಗಿ ಆಕ್ಸಿಡೇಷನ್ಗೆ ಒಳಪಟ್ಟು ಆಹಾರ ಅಥವಾ ಪದಾರ್ಥಗಳು ಕೆಟ್ಟು ಹೋಗಬಾರ್ದು ಅಂತ ಹೇಳಿ ನೈಟ್ರೋಜನ್ ಅನಿಲವನ್ನ ಬಳಸ್ತಾರೆ. ಇದನ್ನ ಇವನ್ ಚಿಪ್ಸ್ ಪಾಕೆಟ್ ಗಳಲ್ಲೂ ಕೂಡ ಬಳಸ್ತಾರೆ, ಜಸ್ಟ್ ಬಿಕಾಸ್ ಉತ್ಕರ್ಷಣೆಗೊಳ್ಳೋದನ್ನ ತಡೆಗಟ್ಟೋದಕ್ಕೆ. ಸಾಮಾನ್ಯ ಉಪ್ಪು ಮನೆಯಲ್ಲಿ ಉಪಯೋಗಿಸ್ತಾರೆ ಅಲ್ವಾ, ಉಪ್ಪು, ಅಡಿಗೆ ಉಪ್ಪು, ಅದನ್ನ ಏನಂತ ಕರೀತಾರೆ? NaCl, ಸೋಡಿಯಂ ಕ್ಲೋರೈಡ್ ಅಂತ ಕರೀತಾರೆ. ಅಡುಗೆ ಸೋಡಾ ಏನು ಉಪಯೋಗಿಸ್ತಾರಲ್ವ ಅದನ್ನ ಸೋಡಿಯಂ ಬೈಕಾರ್ಬೋನೇಟ್ ಅಂತ ಹೇಳ್ತಾರೆ. ವಾಷಿಂಗ್ ಸೋಡಾ, ಓಕೆ, ಅದನ್ನ ಏನಂತ ಹೇಳ್ತಾರೆ? ಸೋಡಿಯಂ ಕಾರ್ಬೋನೇಟ್ ಅಂತ ಹೇಳ್ತಾರೆ. ಓಕೆ, ಇನ್ನು ನೋಡ್ತಾ ಹೋಗೋಣ. ಸಾಮಾನ್ಯ ಉಪ್ಪು ಅಂದ್ರೇನು? NaCl. ಇದನ್ನ ಗೃಹ ಬಳಕೆಯಲ್ಲಿ ಆಹಾರ ರುಚಿಯನ್ನ ಹೆಚ್ಚಿಸೋದಕ್ಕೆ ಉಪಯೋಗಿಸ್ತಾರೆ. ಸೊ ರುಚಿ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ಹೇಳ್ತಾರೆ, ಹೌದಲ್ವಾ? ಅದೇ ಈ NaCl. ಸೊ ಇದನ್ನ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಹೇಳಿದ್ರೆ ದಟ್ ಇಸ್ NaOH, ಕಾಸ್ಟಿಕ್ ಸೋಡಾ. ಸೋಡಿಯಂ ಹೈಡ್ರಾಕ್ಸೈಡ್ ಅಂದ್ರೂ ಒಂದೇ, ಕಾಸ್ಟಿಕ್ ಸೋಡಾ ಅಂದ್ರೂ ಒಂದೇ. ಇದನ್ನ ಕಾಸ್ಟಿಕ್ ಸೋಡಾ ಅಂತ ಕೂಡ ಕರೀತಾರೆ. ಓಕೆ, ಆದ್ರೆ ಅಡುಗೆ ಸೋಡಾ ಬಂದ್ಬಿಟ್ಟು ದಟ್ ಇಸ್ ಸೋಡಿಯಂ ಬೈಕಾರ್ಬೋನೇಟ್. ಆಮೇಲೆ ವಾಷಿಂಗ್ ಸೋಡಾ, ಚೆಲುವೆ ಪುಡಿ ಅಂತಹ ವಸ್ತುಗಳ ತಯಾರಿಕೆಗೆ ಇದನ್ನ NaCl ಮೇಜರ್. ಅದನ್ನ ಇವುಗಳ ಎಲ್ಲಾ ಬಳಕೆಗೂ ಕೂಡ ಕಚ್ಚಾ ವಸ್ತುವಾಗಿ ಬಳಸ್ತಾರೆ. ಮೀನು, ಮಾಂಸ, ಉಪ್ಪಿನಕಾಯಿ ಸಂರಕ್ಷಣೆಯಲ್ಲೂ ಕೂಡ ಇದನ್ನ ಬಳಸ್ತಾರೆ. ಈಗ ಉಪ್ಪಿನಕಾಯಿ ಅಂತ ಬಂದಾಗ ಬಹಳ ದಿನಗಳ ಕಾಲ ಪ್ರಿಸರ್ವ್ ಆಗೋದಕ್ಕೆ ಉಪ್ಪನ್ನ ಬಳಸಿನೇ ಶೇಖರಣೆ ಮಾಡುವಂತದ್ದು. ಇನ್ನು ಮೀನು ಮತ್ತೆ ಮಾಂಸ, ಇವಾಗೆಲ್ಲ ನೀವು ನೋಡಿರ್ಬೋದು ಕೆಲವೊಂದಷ್ಟು ಮಾಲ್ಗಳಲ್ಲಿ ಏನಾಗುತ್ತೆ, ಮಾಂಸವನ್ನು ಕೂಡ ಪ್ರಿಸರ್ವ್ ಮಾಡಿರ್ತಾರೆ. ಯಾವ ತರ? ಅದನ್ನ ಉಪ್ಪು ಹಾಕಿ ಒಣಗಿಸಿ ಇಟ್ಟಿರ್ತಾರೆ. ಓಕೆ, ಕೆಲವೊಂದ್ ಕಡೆ ಒಣಮೀನು ಅಂತ ಸಿಗುತ್ತೆ. ಸೊ ಅದನ್ನ ಉಪ್ಪು ಹಾಕಿ ಡ್ರೈ ಮಾಡಿ ಮಾರುವಂತದ್ದು. ವರ್ಷಗಟ್ಲೆ, ತಿಂಗಳಾನ್ಗಟ್ಲೆ ಅದನ್ನ ಪ್ರಿಸರ್ವ್ ಮಾಡ್ತಾರೆ. ಓಕೆ, ಸೊ ಈಗ ನೋಡೋಣ. ವೆರಿ ಫಸ್ಟ್ ಒನ್, ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ ಇಸ್ ನಥಿಂಗ್ ಬಟ್ ಕಾಸ್ಟಿಕ್ ಸೋಡಾ ಅಂತ ಹೇಳ್ತೀವಿ. ಸಾಬೂನು ಮತ್ತು ಮಾರ್ಜಕಗಳ ತಯಾರಿಕೆಯಲ್ಲಿ ಇದನ್ನ ಬಳಸ್ತಾರೆ. ಅಂದ್ರೆ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್, ಅದರಲ್ಲಿ ಇದನ್ನ ಬಳಸ್ತಾರೆ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ. ಜೊತೆಗೆ ಕಾಗದದ ತಯಾರಿಕೆಯಲ್ಲೂ ಬಳಸ್ತಾರೆ, ಕೃತಕ ನೂಲುಗಳ ತಯಾರಿಕೆಯಲ್ಲಿ ಬಳಸ್ತಾರೆ, ಅಲ್ಯೂಮಿನಿಯಂ ತಯಾರಿಕೆಯಲ್ಲೂ ಕೂಡ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಬಳಸ್ತಾರೆ. ಇನ್ನು ಸೋಡಿಯಂ ಕಾರ್ಬೋನೇಟ್ ಅಥವಾ ವಾಷಿಂಗ್ ಸೋಡಾ, ದಟ್ ಇಸ್ ಮಾಲಿಕ್ಯುಲರ್ ಫಾರ್ಮುಲಾ Na2CO3 10H2O. ಓಕೆ, ಸೋಡಿಯಂ ಕಾರ್ಬೋನೇಟ್, ವಾಷಿಂಗ್ ಸೋಡಾ. ಕಾಸ್ಟಿಕ್ ಸೋಡಾ, ಸೋಡಿಯಂ ಹೈಡ್ರಾಕ್ಸೈಡ್. ಓಕೆ, ನೀರಿನ ಶಾಶ್ವತ ಗಡಸುತನವನ್ನ ನಿವಾರಣೆ ಮಾಡೋದ್ರಲ್ಲಿ ಈ ಸೋಡಿಯಂ ಕಾರ್ಬೋನೇಟ್ ಬಹಳನೇ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ. ಗೃಹ ಬಳಕೆಯ ಸ್ವಚ್ಛಕಾರಿಕೆಯಾಗೂ ಕೂಡ ಇದನ್ನ ಬಳಸ್ತಾರೆ. ಆಮೇಲೆ ಬೋರಾಕ್ಸ್ ನ ಉತ್ಪಾದನೆಯಲ್ಲೂ ಕೂಡ ಈ ಸೋಡಿಯಂ ಕಾರ್ಬೋನೇಟ್ ಅನ್ನು ಉಪಯೋಗಿಸ್ತಾರೆ. ಗಾಜು, ಸಾಬೂನು ಮತ್ತು ಕಾಗದದ ತಯಾರಿಕೆಯಲ್ಲಿ ಕೂಡ ಸೋಡಿಯಂ ಕಾರ್ಬೋನೇಟ್ ಅಂದ್ರೆ ವಾಷಿಂಗ್ ಸೋಡಾವನ್ನ ಉಪಯೋಗಿಸ್ತಾರೆ. ಈಗ ಬರೋಣ ಸೋಡಿಯಂ ಬೈಕಾರ್ಬೋನೇಟ್ ಅಥವಾ ಅಡುಗೆ ಸೋಡಾ. ನೋಡಿ, ಕಾಸ್ಟಿಕ್ ಸೋಡಾ ಅಂದ್ರೆ ಏನು? ಸೋಡಿಯಂ ಹೈಡ್ರಾಕ್ಸೈಡ್. ನೆಕ್ಸ್ಟ್ ವಾಷಿಂಗ್ ಸೋಡಾ ಅಂದ್ರೆ ಏನು? ಸೋಡಿಯಂ ಕಾರ್ಬೋನೇಟ್. ಅಡುಗೆ ಸೋಡಾ ಸೋಡಿಯಂ ಬೈಕಾರ್ಬೋನೇಟ್. ಓಕೆ, ಇದನ್ನ ಬೇಕಿಂಗ್ ಪೌಡರ್ ಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಆಮ್ಲಶಮಕ ಅಥವಾ ಆಮ್ಲಶಾಮಕವಾಗಿ ಇದನ್ನ ಬಳಸ್ತಾರೆ. ಆಮ್ಲಶಾಮಕ ಅಂದ್ರೆ ಅಸಿಡಿಟಿಯನ್ನ ಮಟ್ಟ ಹಾಕೋದ್ರಲ್ಲಿ ಬಳಸ್ತಾರೆ. ಮೀನ್ಸ್ ಇವಾಗ ಏನೋ ಅಸಿಡಿಟಿ ಆಗಿರುತ್ತೆ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? ಸೋಡಾ ತಗೋತೀರಾ, ಒಂದ್ ನಿಂಬೆಹಣ್ಣು ಹಾಕೋತೀರಾ, ಕುಡಿತಾರ, ಸೋಡಾ ಕುಡಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಆಮ್ಲಶಾಮಕವಾಗಿ ಇದನ್ನ ಬಳಸ್ತಾರೆ. ಅಗ್ನಿಶಾಮಕದ ಸೋಡಾ ಆಸಿಡ್ ಉಪಕರಣದಲ್ಲೂ ಕೂಡ ಇದನ್ನ ಬಳಸ್ತಾರೆ. ಆಮೇಲೆ ಸೋಡಾ ವಾಟರ್ ತಯಾರಿಕೆಯಲ್ಲೂ ಕೂಡ ಇದನ್ನ ಬಳಸ್ತಾರೆ. ಈಗ ಚೆಲುವೆ ಪುಡಿ ಅಥವಾ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ ಹೇಳ್ತೀವಿ. ಚೆಲುವೆ ಪುಡಿ ಅಂದ್ರೇನು? ಚೆಲುವೆ ಪುಡಿ ಚೆಲುವೆ ಪುಡಿ ಇದನ್ನ ಏನಂತ ಹೇಳ್ತಾರೆ? ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡ್ ಅಂತ ಹೇಳ್ತೀವಿ. ಓಕೆ, ಸೊ ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡ್. ಓಕೆ, ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡ್. ಬ್ಲೀಚಿಂಗ್ ಪೌಡರ್ ಅಂತ ಕೂಡ ಕರೀತಾರೆ. ಇದನ್ನೇನಂತ ಕರೀತಾರೆ? ಬ್ಲೀಚಿಂಗ್ ಪೌಡರ್. ಓಕೆ, ಬ್ಲೀಚಿಂಗ್ ಪೌಡರ್, ಚೆಲುವೆ ಪುಡಿ. ಇದನ್ನ ಹತ್ತಿ ಮತ್ತು ನಾರಿನ ಬಿಳುಪು ನೀಡೋದಕ್ಕೆ ಬಳಸ್ತಾರೆ. ಹತ್ತಿ ಮತ್ತು ನಾರಿಗೆ ಬಿಳುಪನ್ನ ನೀಡಬೇಕು, ಬ್ರೈಟ್ ಆಗಿ ಕಾಣ್ಬೇಕು. ಬ್ಲೀಚ್ ಮಾಡಿದ್ರೆ ಹೆಂಗೆ ಇವಾಗ ಫೇಸ್ ಬ್ಲೀಚ್ ಮಾಡಿಸ್ತಾರೆ,
ಪಾರ್ಲರ್ ಅಲ್ಲೆಲ್ಲ ಏನಕ್ಕೆ ಚೆನ್ನಾಗಿ ಹಂಗೆ ಹೊಳಿಬೇಕು ಅಂತೇಳಿ, ಅದೇ ತರ ಹತ್ತಿ ಮತ್ತು ನಾರಿಗೆ ಬಿಳುಪನ್ನ ನೀಡೋದಕ್ಕೆ ಈ ಒಂದು ಬ್ಲೀಚಿಂಗ್ ಪೌಡರ್ ಅನ್ನ ಬಳಸ್ತಾರೆ. ಕಾಗದ ತಯಾರಿಕೆಯಲ್ಲಿ ಮರದ ತಿರುಳಿಗೆ ಬಿಳುಪನ್ನ ನೀಡೋದಕ್ಕೂ ಇದನ್ನ ಬಳಸ್ತಾರೆ. ಆಮೇಲೆ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗೂ ಕೂಡ ಈ ಒಂದು ಚೆಲುವೆ ಪುಡಿಯನ್ನ ಬಳಸ್ತಾರೆ. ಗೊತ್ತಾಯ್ತಲ್ವಾ? ಈಗ ನೋಡೋಣ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಥವಾ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಇದ್ರ ಬಗ್ಗೆ ನೋಡೋಣ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಥಿಂಗ್ ಬಟ್ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ವಿಗ್ರಹಗಳ ತಯಾರಿಕೆಯಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಬಳಸ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಗಣೇಶ ಹಬ್ಬ ಮುಗಿತಲ್ವಾ, ಗಣೇಶನ ಮೂರ್ತಿಗಳನ್ನ ಮಾಡೋದಕ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನೇ ಉಪಯೋಗಿಸಿರೋದು. ಅಲಂಕಾರಿಕ ಸಾಮಗ್ರಿಗಳ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ. ಮುರಿದ ಮೂಳೆಗಳನ್ನ ಜೋಡಿಸೋದಕ್ಕೂ ಕೂಡ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಉಪಯೋಗಿಸ್ತಾರೆ. ನುಣುಪಾದ ಮೇಲ್ಮೈಯನ್ನ ನಿರ್ಮಿಸೋದಕ್ಕೂ ಕೂಡ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಉಪಯೋಗಿಸ್ತಾರೆ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಥರ್ಮೈಟ್ ಪ್ರೋಸೆಸ್ ಅಥವಾ ಥರ್ಮೈಟ್ ಕ್ರಿಯೆ ಅಂತ ಅಂದ್ರೆ ರೈಲ್ವೆ ಹಳಿಗಳನ್ನ ಜೋಡಿಸುವ. ಇವಾಗ ರೈಲ್ವೆ ಹಳಿ ಇರುತ್ತೆ, ಏನೋ ಒಂದ್ ಸ್ವಲ್ಪ ಇಲ್ಲಿ ಕಟ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ, ಅದನ್ನ ಜಾಯಿಂಟ್ ಮಾಡೋದು ಮತ್ತು ಮುರಿದ ಯಂತ್ರಗಳ ಭಾಗಗಳನ್ನ ಜೋಡಿಸುವಂತ ಪ್ರಕ್ರಿಯೆಯಲ್ಲಿ ಈ ಥರ್ಮೈಟ್ ಪ್ರೋಸೆಸ್ ಅನ್ನು ಉಪಯೋಗಿಸ್ತಾರೆ. ಮತ್ತೆ ಬೆಸುಗೆ ಲೋಹ ಅಂತ ಹೇಳಿದ್ರೆ ತವರದ ಮಿಶ್ರಲೋಹವನ್ನ, ಓಕೆ, ಬೆಸಿಗೆ ಲೋಹ ಕಡಿಮೆ ಕರಗುವ ಬಿಂದುವನ್ನ ಹೊಂದಿರುತ್ತೆ. ನೋಡಿ, ಬೆಸಿಗೆ ಲೋಹ ಏನಿರುತ್ತೆ ಸಾಲ್ಡರಿಂಗು, ಅದು ಯಾವಾಗ್ಲೂ ಸಾಲ್ಡರ್ ಅನ್ನುವಂಥದ್ದು ಕಡಿಮೆ ಕರಗುವ ಬಿಂದುವನ್ನ ಹೊಂದಿರುತ್ತೆ. ಹಾಗಾಗಿ ಇದನ್ನ ವಿದ್ಯುತ್ ತಂತಿಗಳನ್ನ ಬೆಸೆಯೋದಕ್ಕೂ ಕೂಡ ಇದನ್ನ ಉಪಯೋಗಿಸ್ತಾರೆ. ಅಂದ್ರೆ ಕರಗೋದಿಲ್ಲ ಬೇಗ ಅದು, ಹಾಗಾಗಿನೇ ಅದನ್ನ ಏನ್ ಮಾಡ್ತಾರೆ, ವಿದ್ಯುತ್ ತಂತಿಗಳಲ್ಲಿ ಬೆಸೆತಾರೆ. ಇಫ್ ಸಪೋಸ್ ಕರಗುವಂತದನ್ನ ಬಳಸಿದ್ರೆ ಏನಾಗುತ್ತೆ, ವಿದ್ಯುತ್ ತಂತಿಗಳು ಬೇಗ ಕರಗ್ ಬಿಡ್ತವೆ, ಹೌದಲ್ವಾ? ಸೊ ಹಾಗಾಗಿ ವಿದ್ಯುತ್ ತಂತಿಗಳಲ್ಲಿ ಇದನ್ನ ಬಳಸೋದಕ್ಕೆ ಕಾರಣ ಏನು ಅಂದ್ರೆ ಅದು ಲೋಯೆಸ್ಟ್ ಕರಗುವ ಬಿಂದನ್ನ ಹೊಂದಿದೆ, ಅದಕ್ಕೋಸ್ಕರ. ಇನ್ನು ಸೂಚಕಗಳು, ಒಂದು ದ್ರಾವಣ ಆಮ್ಲ ಅಥವಾ ಪ್ರತ್ಯಾಮ್ಲ ಅಂತ ತಿಳಿದುಕೊಳ್ಳೋದಕ್ಕೆ ಇದನ್ನ ಬಳಸ್ತಾರೆ. ಸೂಚಕಗಳು ಮೀನ್ಸ್ ಇಂಡಿಕೇಟರ್ಸ್ ಅಂತ ಏನ್ ಹೇಳ್ತೀವಿ. ಇವಾಗ ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ ನಮ್ಗೆ, ಇವಾಗ ಒಂದು ಗ್ಲಾಸ್ ಆಫ್ ವಾಟರ್ ಇದೆ, ಅದ್ರೊಳಗಡೆ ಅಂದ್ರೆ ಇವಾಗ 2 glasses ಆಫ್ ವಾಟರ್ ಇದೆ. ಒಂದ್ರಲ್ಲಿ ನಿಂಬೆ ಹಣ್ಣು ಹಾಕಿದ್ರೆ, ಇನ್ನೊಂದ್ರಲ್ಲಿ ಸೋಡಾ ಹಾಕಿದ್ದಾರೆ. ಯಾವ್ದ್ರಲ್ಲಿ ಏನಿದೆ ಅಂತ ನಮಗೆ ಹೇಗ್ ಗೊತ್ತಾಗ್ಬೇಕು, ನಾವ್ ಅದನ್ನ ಕುಡಿದೇನೆ ನಮಗೆ ಗೊತ್ತಾಗ್ಬೇಕು ಅಂದ್ರೆ ಈ ಇಂಡಿಕೇಟರ್ಸ್ ಅನ್ನ ಬಳಸಿ ನಾವು ಕಂಡುಹಿಡಿಬಹುದು. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ಅರಿಶಿನ ಪುಡಿ ಹಾಕಿದ್ರೆ ಏನಾಗುತ್ತೆ, ನಿಂಬೆ ಹಣ್ಣು ಇರೋದು ಫುಲ್ ರೆಡ್ ಆಗ್ಬಿಡುತ್ತೆ. ಸೊ ಇಟ್ ಇಂಡಿಕೇಟ್ಸ್ ಆಸಿಡಿಕ್, ಅಂದ್ರೆ ಅಲ್ಲಿ ಆಸಿಡ್ ಇದೆ ಅಂತ ನಾವು ಕಂಡುಹಿಡಿಯಬಹುದು. ಸೊ ಆತರ. ಇನ್ನು ಅಥವಾ pH ಅನ್ನ ಅದ್ರ ಬದಲಾಗಿ pH ಅನ್ನ ಯೂಸ್ ಮಾಡಿದ್ರೆ ಆಸಿಡ್ ಇರುವಂತದ್ದು ಏನಾಗುತ್ತೆ, ರೆಡ್ ಆಗುತ್ತೆ. ಬೇಸ್ ಇದ್ರೆ ಅದು ಬ್ಲೂ ಕಲರ್ಗೆ ಟರ್ನ್ ಆಗುತ್ತೆ. ಓಕೆ, ಸೊ ಇಲ್ಲಿಗೆ 10 ಪಾಯಿಂಟ್ಸ್ ಅನ್ನ ನಾವು ನೋಡಿದ್ವಿ. ಮುಂದಿನ ಒಂದು ತರಗತಿಯಲ್ಲಿ ಇನ್ನಷ್ಟು ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.